Hello students, the next topic is reading data from keyboard. Reading data from keyboard. Reading data from keyboard. So you studied how to declare a variables and how to give the values for the variables. ಆ ವೇರಿಯಬಲ್ಸ್ಗೆ ನೀವು ಯಾವ ಥರ ವ್ಯಾಲ್ಯೂಸ್ ಕೊಡ್ಬೋದು ಅಂತ ಕಲ್ತ್ರಿ. ಯಾವ ಥರ ವ್ಯಾಲ್ಯೂಸ್ ಕೊಡ್ತೀರಾ? ಬೈ ಯೂಸಿಂಗ್ ಅ ಅಸೈನ್ಮೆಂಟ್ ಆಪರೇಟರ್. ಬಟ್ ಹಿಯರ್ ಐ ಆಮ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಹೌ ದ ವ್ಯಾಲ್ಯೂಸ್ ಕ್ಯಾನ್ ಬಿ ಟೇಕನ್ ಫ್ರಮ್ ದ ಕೀಬೋರ್ಡ್. ಮೀನ್ಸ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗಬೇಕಾದ್ರೆ ವ್ಯಾಲ್ಯೂಸ್ನ ನಾವು ಕೀಬೋರ್ಡಿಂದ ಯಾವ ಥರ ತಗೋತೀವಿ ಅಂತ. ದಟ್ ಈಸ್ ನಥಿಂಗ್ ಬಟ್ ರೀಡಿಂಗ್ ಡೇಟಾ ಫ್ರಮ್ ಕೀಬೋರ್ಡ್. Understood? Here for example, you know how to declare a variables and how to assign a values for the variables. So here I am going to write a simple C program in order to add two numbers. ಎರಡು ನಂಬರ್ನ ಆ್ಯಡ್ ಮಾಡೋಕ್ಕೆ ನಾನು ಇಲ್ಲೊಂದು ಸಿ ಪ್ರೋಗ್ರಾಮ್ ಬರಿತೀನಿ. ಸೊ ಸಿ ಪ್ರೋಗ್ರಾಮಿಂಗ್ ಬರಿಬೇಕಾದ್ರೆ ಫಸ್ಟ್ ಮೇನ್ ಫಂಕ್ಷನ್ ಬರಿಬೇಕು. ಮೇನ್ ಇಸ್ ಅ ಫಂಕ್ಷನ್. ಈಗ ಈ ಫಂಕ್ಷನ್ಗೆ ನಾವು ಡೇಟಾ ಟೈಪ್ ಯಾವ್ದು ಕೊಡ್ತಾ ಇದೀವಿ ನೋಡಿ, ವಾಯ್ಡ್. ಯು ಸ್ಟಡಿಡ್ ವಾಯ್ಡ್ ಇನ್ ಫಂಡಮೆಂಟಲ್ ಡೇಟಾ ಟೈಪ್ಸ್, ರೈಟ್? ವಾಯ್ಡ್ ಅಂದರೆ ಇಟ್ ಹ್ಯಾಸ್ ಅ ಎಂಟಿ ಸೆಟ್ ಆಫ್ ವ್ಯಾಲ್ಯೂಸ್ ಆ್ಯಂಡ್ ದಿಸ್ ಡೇಟಾ ಟೈಪ್ ಇಸ್ ನಾಟ್ ಟು ಯೂಸ್ ಅ ವರ್ಡ್ ಡಿಕ್ಲೇರ್ ಅ ವೇರಿಯಬಲ್ಸ್. ವೇರಿಯಬಲ್ಸ್ನ ಡಿಕ್ಲೇರ್ ಮಾಡೋಕ್ಕೆ ಯೂಸ್ ಮಾಡಲ್ಲ, ಜಸ್ಟ್ ಇನ್ ಆರ್ಡರ್ ಟು ಗಿವ್ ಅ ಡೇಟಾ ಟೈಪ್ ಫಾರ್ ದ ಫಂಕ್ಷನ್ಸ್. ಫಂಕ್ಷನ್ಸ್ಗೆ ಡೇಟಾ ಟೈಪ್ ಕೊಡಬೇಕಾದ್ರೆ ನಾವು ಈ ವಾಯ್ಡ್ ಅಂತ ಯೂಸ್ ಮಾಡ್ತೀವಿ. ವಾಯ್ಡ್ ಅಂತ ಹೇಳಿದ್ರೆ ಈ ಫಂಕ್ಷನ್ನು ಯಾವುದೇ ಒಂದು ವ್ಯಾಲ್ಯೂನ ಮತ್ತೆ ರಿಟರ್ನ್ ಮಾಡಲ್ಲ ಅಂತ. ಜಸ್ಟ್ ಇಟ್ ವಿಲ್ ಎಕ್ಸಿಕ್ಯೂಟ್ ಸಮ್ ಸ್ಟೇಟ್ಮೆಂಟ್ಸ್. ಈ ಫಂಕ್ಷನ್ ಒಳಗಡೆ ಬರೆಯುವಂಥ ಎಲ್ಲ ಸ್ಟೇಟ್ಮೆಂಟ್ಸ್ ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ಇಟ್ ಡಸ್ ನಾಟ್ ರಿಟರ್ನ್ ಎನಿ ವ್ಯಾಲ್ಯೂ. ಯಾವುದೇ ಒಂದು ವ್ಯಾಲ್ಯೂನ ಏನು ಮಾಡಲ್ಲ, ರಿಟರ್ನ್ ಮಾಡಲ್ಲ. ದಟ್ ಈಸ್ ನಥಿಂಗ್ ಬಟ್ ವಾಟ್ ವಾಯ್ಡ್. ಹಿಯರ್ ಐ ಆಮ್ ಟೇಕಿಂಗ್ ಒನ್ ಮೇನ್ ಫಂಕ್ಷನ್, ದಟ್ ಈಸ್ ವಾಯ್ಡ್ ಮೇನ್ ಅಂತ ಬರೀತಾ ಇದ್ದೀನಿ. ಇನ್ಸೈಡ್ ದಿಸ್ ಮೇನ್ ಫಂಕ್ಷನ್ ಹಿಯರ್ ವಾಟ್ ಈಸ್ ಅ ಪ್ರೋಗ್ರಾಮ್ ವಿ ಆರ್ ರೈಟಿಂಗ್? ವಿ ಆರ್ ರೈಟಿಂಗ್ ಅ ಪ್ರೋಗ್ರಾಮ್ ಇನ್ ಆರ್ಡರ್ ಟು ಆ್ಯಡ್ ಟೂ ನಂಬರ್ಸ್. ಎರಡು ನಂಬರ್ನ ನಾನು ಆ್ಯಡ್ ಮಾಡಬೇಕು. ಈಗ ಎರಡು ನಂಬರ್ನ ನೀವು ಆ್ಯಡ್ ಮಾಡಬೇಕಂದ್ರೆ ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್? ಈಗ ಎರಡು ನಂಬರ್ನ ಆ್ಯಡ್ ಮಾಡಿ ಒಂದು ರಿಸಲ್ಟ್ ಬರಬೇಕು. ರಿಕ್ವೈರ್ಮೆಂಟ್ಸ್ ಏನೇನು? ವಿ ರಿಕ್ವೈರ್ ಟೂ ನಂಬರ್ಸ್, ರೈಟ್? ಎರಡು ನಂಬರ್ನ ಆ್ಯಡ್ ಮಾಡೋಕ್ಕೆ ನನಗೆ ಎರಡು ನಂಬರ್ ಬೇಕು, ಲೈಕ್ ದಿಸ್. ಈಗೇನೋ ಒಂದು 6+3 ಅಂತ ಕೊಡ್ತೀನಿ. ದಿಸ್ ಈಸ್ ಅಡಿಷನ್ ಆಫ್ ಟೂ ನಂಬರ್ಸ್, ರೈಟ್? ವಾಟ್ ಈಸ್ ದ ರಿಕ್ವೈರ್ಮೆಂಟ್ ಹಿಯರ್? ವಿ ರಿಕ್ವೈರ್ ದ ಫಸ್ಟ್ ನಂಬರ್ ಆ್ಯಂಡ್ ವಿ ರಿಕ್ವೈರ್ ದ ವಾಟ್, ಸೆಕೆಂಡ್ ನಂಬರ್. ಎರಡು ನಂಬರ್ ಬೇಕು. ಈ ಎರಡು ನಂಬರ್ನ ಸ್ಟೋರ್ ಮಾಡೋಕ್ಕೆ ಹೌ ಮೆನಿ ವೇರಿಯಬಲ್ಸ್ ಐ ರಿಕ್ವೈರ್? ಈಗ ಟೂ ನಂಬರ್ಸ್ನ ಆ್ಯಡ್ ಮಾಡಬೇಕಾದ್ರೆ ಎರಡು ನಂಬರ್ ಬೇಕು. ಈ ಎರಡು ನಂಬರ್ನ ಸ್ಟೋರ್ ಮಾಡೋಕ್ಕೆ ಐ ರಿಕ್ವೈರ್ ಟೂ ವೇರಿಯಬಲ್ಸ್. ಎಷ್ಟು ವೇರಿಯಬಲ್ಸ್ ಬೇಕು? ಎರಡು ವೇರಿಯಬಲ್ ಬೇಕು. ದಟ್ ಈಸ್ ಈ 6ನ ಸ್ಟೋರ್ ಮಾಡೋಕ್ಕೆ ಎಕ್ಸ್ ಅಂತ ತೊಗೋತೀನಿ, ಆರ್ ಎಲ್ಸ್ ಎ ಅಂತ ತೊಗೋತೀನಿ. ಐ ಕ್ಯಾನ್ ಟೇಕ್ ಎನಿ ವೇರಿಯಬಲ್ ನೇಮ್ಸ್. ಯಾವುದಾದ್ರೂ ನೀವು ವೇರಿಯಬಲ್ ನೇಮ್ಸ್ ಬರಿಬೋದು. ಬಟ್ ವೇರಿಯಬಲ್ ನೇಮ್ಸ್ ಬರಿಬೇಕಾದ್ರೆ ನಾವು ವೇರಿಯಬಲ್ ನೇಮ್ಸ್ಗೆ ಯಾವ್ಯಾವ ಥರ ರೂಲ್ಸ್ ಡಿಸ್ಕಸ್ ಮಾಡಿದ್ದೀವಿ ಆ ರೂಲ್ಸ್ನ ಫಾಲೋ ಮಾಡಿನೇ ವೇರಿಯಬಲ್ ನೇಮ್ಸ್ ಬರಿಬೇಕು. ಸ್ಪೇಸಸ್ ಇರಬಾರ್ದು, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂಡರ್ಸ್ಕೋರ್ ಬಿಟ್ಟು ಬೇರೆ ಯಾವುದು ಇರಬಾರ್ದು. ವಿ ಹ್ಯಾವ್ ಅ ರೂಲ್ಸ್ ಫಾರ್ ರೈಟಿಂಗ್ ಅ ವೇರಿಯಬಲ್ ನೇಮ್ಸ್, ರೈಟ್? ಈಗ ಈ ಎರಡು ನಂಬರ್ನ ಸ್ಟೋರ್ ಮಾಡೋಕ್ಕೆ ನಾನು ಎರಡು ವೇರಿಯಬಲ್ ತೊಗೋತೀನಿ. 6ನ ಸ್ಟೋರ್ ಮಾಡೋಕ್ಕೆ ಎ ಅಂತ ತೊಗೋತೀನಿ ಆ್ಯಂಡ್ 3ನ ಸ್ಟೋರ್ ಮಾಡೋಕ್ಕೆ ಬಿ ಅಂತ ತೊಗೋತೀನಿ. ನಾವು ದಿಸ್ ಈಸ್ ರಿಟರ್ನ್ ಆಸ್ a+b. ಎ ಈಸ್ ನಥಿಂಗ್ ಬಟ್ 6 ಆ್ಯಂಡ್ ಬಿ ಈಸ್ ನಥಿಂಗ್ ಬಟ್ ವಾಟ್, 3. ಅರ್ಥ ಆಗ್ತಿದೆಯಾ? ಇನ್ ಆರ್ಡರ್ ಟು ಆ್ಯಡ್ ಟೂ ನಂಬರ್ಸ್ ಐ ರಿಕ್ವೈರ್ ಟೂ ನಂಬರ್ಸ್. ಈ ಎರಡು ನಂಬರ್ನ ಸ್ಟೋರ್ ಮಾಡೋಕ್ಕೆ ನಾನು ಎರಡು ವೇರಿಯಬಲ್ ತೊಗೋತಾ ಇದ್ದೀನಿ, ಎ ಆ್ಯಂಡ್ ಅ ಬಿ. ಎ ಈಸ್ ಯೂಸ್ ಟು ಸ್ಟೋರ್ ಅ 6 ಆ್ಯಂಡ್ ಬಿ ಈಸ್ ಯೂಸ್ ಟು ಸ್ಟೋರ್ ಅ ವಾಟ್, 3. ಇವಾಗ ಈ 6+3 ಮಾಡಿದಾಗ ಐ ಆಮ್ ಗೋಯಿಂಗ್ ಟು ಗೆಟ್ ಒನ್ ರಿಸಲ್ಟ್, ರೈಟ್? ವಾಟ್ ಈಸ್ ಅ ರಿಸಲ್ಟ್? 9. ಈ ರಿಸಲ್ಟ್ನ ಸ್ಟೋರ್ ಮಾಡೋಕ್ಕೆ ನನಗೆ ಇನ್ನೊಂದು ವೇರಿಯಬಲ್ ಬೇಕು. ಐ ರಿಕ್ವೈರ್ ಅನದರ್ ವೇರಿಯಬಲ್ ಇನ್ ಆರ್ಡರ್ ಟು ಸ್ಟೋರ್ ದಿಸ್ ವಾಟ್, ರಿಸಲ್ಟ್. ಈ ರಿಸಲ್ಟ್ನ ಸ್ಟೋರ್ ಮಾಡೋಕ್ಕೆ ಐ ರಿಕ್ವೈರ್ ಅನದರ್ ವೇರಿಯಬಲ್. ಸೊ ಇನ್ ಆರ್ಡರ್ ಟು ಸ್ಟೋರ್ ದಿಸ್ ರಿಸಲ್ಟ್ ಐ ಆಮ್ ಗೋಯಿಂಗ್ ಟು ಟೇಕ್ ಅನದರ್ ವೇರಿಯಬಲ್ ಸಿ. On the time I can write C is equal to a+b. Whatever the numbers we have stored in a and b. ಈಗ ಈ ಎಕ್ಸಾಂಪಲಲ್ಲಿ 6+3 ಅಂತ ಆಗುತ್ತೆ. 6+3 ಎಕ್ಸಿಕ್ಯೂಟ್ ಆಗಿ 9 ಸಿಗುತ್ತೆ. ಈ 9 ಅನ್ನೋದು ಇವಾಗ ಯಾವುದ್ರಲ್ಲಿ ಸ್ಟೋರ್ ಆಗ್ತಾ ಇದೆ? ಸಿ ಯಲ್ಲಿ ಸ್ಟೋರ್ ಆಗ್ತಾ ಇದೆ. ಎ ಆ್ಯಂಡ್ ಬಿ ಆರ್ ಟೇಕನ್ ಇನ್ ಆರ್ಡರ್ ಟು ಸ್ಟೋರ್ ಟೂ ನಂಬರ್ಸ್ ಆ್ಯಂಡ್ ಸಿ ಇಸ್ ಅ ವೇರಿಯಬಲ್ ದಟ್ ಈಸ್ ಟು ಸ್ಟೋರ್ ಅ ರಿಸಲ್ಟ್. ಆ ಎರಡು ನಂಬರ್ನ ಆ್ಯಡ್ ಮಾಡಿದ್ಮೇಲೆ ನನಗೇನು ರಿಸಲ್ಟ್ ಸಿಗುತ್ತೆ ಆ ರಿಸಲ್ಟ್ನ ಸ್ಟೋರ್ ಮಾಡೋಕ್ಕೆ ನೀವು ಇನ್ನೊಂದು ವೇರಿಯಬಲ್ ತೊಗೋತೀರಾ. ಈಗ ಯಾವ ಟೈಪ್ ಆಫ್ ನಂಬರ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ? ಜಸ್ಟ್ ಅಸ್ಯೂಮ್ ದಟ್ ಐ ಹ್ಯಾವ್ ಟು ಆ್ಯಡ್ ಅ ಟೂ ಇಂಟೀಜರ್ ನಂಬರ್ಸ್. ಯಾವ ನಂಬರ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ? ಟೂ ಇಂಟೀಜರ್ ನಂಬರ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಆಗ ಈ ವೇರಿಯಬಲ್ಸ್ ಡೇಟಾ ಟೈಪೆಲ್ಲ ಏನಾಗಿರಬೇಕು? ಇಂಟಾ. ವಾಟ್ ಆರ್ ದ ವೇರಿಯಬಲ್ ಡೇಟಾ ಟೈಪ್ ಆಫ್ ದಟ್ ವೇರಿಯಬಲ್ಸ್? ಇಂಟ್, ಬಿಕಾಸ್ ಐ ಆಮ್ ಸ್ಟೋರಿಂಗ್ ಇಂಟೀಜರ್ ನಂಬರ್ಸ್. ಆವಾಗ ನಿಮ್ಮ ಪ್ರೋಗ್ರಾಮಲ್ಲಿ ಎಷ್ಟು ವೇರಿಯಬಲ್ಸ್ನ ಡಿಕ್ಲೇರ್ ಮಾಡಬೇಕು?
How many variables I have to declare in our program? 3 variables. 2 variables are to store a what? 2 numbers, and 1 variable is to store a what? Excuse. 2 variables is to store a what? 2 numbers, and 1 variable is to store a what? Result. Now declare 3 variables in your program. ತ್ರೀ ವೇರಿಯಬಲ್ಸ್ ಇಲ್ಲಿ ಯಾವುದೋ ತೊಗೊಂಡಿರೋದು ನಾನು ABC 3 ವೇರಿಯಬಲ್ಸ್ ತೊಗೊಂಡಿದ್ದೀನಿ, ಅರ್ಥ ಆಯ್ತಾ? ಅದ್ರದ್ದು ಡೇಟಾ ಟೈಪ್ ಏನಾಗಿರಬೇಕು? ಇಂಟ್. ಯಾವ ಥರ ಡಿಕ್ಲೇರ್ ಮಾಡ್ತೀರಾ ನಿಮ್ಮ ಪ್ರೋಗ್ರಾಮಲ್ಲಿ? ಯು ಸ್ಟಡಿಡ್ ಹೌ ಟು ಡಿಕ್ಲೇರ್ ವೇರಿಯಬಲ್ಸ್, ರೈಟ್? ವೇರಿಯಬಲ್ಸ್ನ ಯಾವ ಥರ ಡಿಕ್ಲೇರ್ ಮಾಡೋದಂತ ಕಲ್ತಿದ್ದೀರಾ ಅಲ್ವಾ? ಜನರಲ್ ಸಿಂಟ್ಯಾಕ್ಸ್ ಏನು? ಫಸ್ಟ್ ಡೇಟಾ ಟೈಪ್ ಬರೀಬೇಕು, ಆಮೇಲೆ ಎಷ್ಟು ವೇರಿಯಬಲ್ಸ್ ಇದೆ ಅಷ್ಟು ವೇರಿಯಬಲ್ಸ್ನ ಸಪ್ರೇಟಾಗಿ ಕಾಮಾ ಹಾಕಿ ಬರೀತೀರಾ. ವಾಟ್ ಈಸ್ ದ ಡೇಟಾ ಟೈಪ್ ಹಿಯರ್ ಫಾರ್ ಆಲ್ ದೀಸ್ 3 ವೇರಿಯಬಲ್ಸ್? ಇಂಟ್. Int is a data type. What are the variables I am declaring? A, B, C. ಇಲ್ಲಿ 3 ವೇರಿಯಬಲ್ನು ಕೂಡ ಒಂದೇ ಸ್ಟೇಟ್ಮೆಂಟಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಏನಕ್ಕೆ? ಈ 3 ವೇರಿಯಬಲ್ಸ್ ಡೇಟಾ ಟೈಪ್ ಏನು? ಸೇಮ್, ಇಂಟೀಜರ್. A is of int data type, B is of int data type, C is of int data type. ಇಲ್ಲಿ ಈ ಥರ ವೇರಿಯಬಲ್ಸ್ನ ಡಿಕ್ಲೇರ್ ಮಾಡಿದಾಗ ವಾಟ್ ಈಸ್ ದ ಮೀನಿಂಗ್? ದಿಸ್ ವಿಲ್ ಅಲೋಕೇಟ್ ಅ ಮೆಮೊರಿ ಲೊಕೇಶನ್, ರೈಟ್? ಹೌ ಮೆನಿ ಬೈಟ್ಸ್ ಆಫ್ ಮೆಮೊರಿ ಇಟ್ ವಿಲ್ ಅಲೋಕೇಟ್? 2 bytes of memory, because the size of integer data type is 2 bytes. It will allocate 2 bytes for a variable A, and another 2 bytes for a variable B, and another 2 bytes for a what? Variable C. Next, ಈಗ ವೇರಿಯಬಲ್ಸ್ನ ನಾವು ತಗೊಂಡಾಯ್ತು. ಈಗ ಈ ವೇರಿಯಬಲ್ಸಲ್ಲಿ ನೀವು ಸ್ಟೋರ್ ಮಾಡಬೇಕು. 2 ನಂಬರ್ನ ನಾನು ಯಾವ್ದು ಆ್ಯಡ್ ಮಾಡ್ತಾ ಇದ್ದೀನಿ ಆ 2 ನಂಬರ್ನ ಸ್ಟೋರ್ ಮಾಡ್ಕೊಳ್ಳಿ. ಎಗೆ ನಾವೇನು ಎಕ್ಸಾಂಪಲಲ್ಲಿ ತೊಗೊಂಡಿರೋದು 6, ಅವಾಗ ಯಾವ ಥರ ಅಸೈನ್ ಮಾಡ್ತೀರಾ? ಎಗೆ A is equal to 6, ಆ್ಯಂಡ್ ಬಿಗೆ ನಾವೇನು ತೊಗೊಂಡಿರೋದು 3 ಇನ್ ಅವರ್ ಎಕ್ಸಾಂಪಲ್. ನೀವು ಯಾವುದೇ ನಂಬರ್ ಬೇಕಾದರೂ ಕೊಡ್ಬೋದು, ಬಟ್ ನಾನು ಇವಾಗ ಆ್ಯಡ್ ಮಾಡ್ತಾ ಇರೋದು 6 ಮತ್ತು 3ನ. ನೀವು 10 ಮತ್ತು 20 ಬೇಕು ಅಂದರೆ 10 ಮತ್ತು 20 ಕೊಟ್ಕೊಳ್ಳಿ. ಯು ಕ್ಯಾನ್ ಗಿವ್ ಎನಿ ವ್ಯಾಲ್ಯೂಸ್. B is equal to what? 3. These 2 are assignment statements. We have assigned a value now. ಎಗೆ ವ್ಯಾಲ್ಯೂ 6 ಅಸೈನ್ ಮಾಡಿದ್ದೀವಿ, ಬಿಗೆ 3 ಅಸೈನ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಈ 2 ನಂಬರ್ನ ಆ್ಯಡ್ ಮಾಡಬೇಕು. 2 ನಂಬರ್ನ ಆ್ಯಡ್ ಮಾಡಿ ರಿಸಲ್ಟ್ ಯಾವುದರಲ್ಲಿ ಸ್ಟೋರ್ ಮಾಡ್ತೀರಾ? ಸಿ, ರೈಟ್? ಆವಾಗ ಸಿ ಈಸ್ ಈಕ್ವಲ್ ಟು, ಹೌ ಯು ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಅಡಿಷನ್? ಫಸ್ಟ್ ನಂಬರ್, ವಾಟ್ ಇಸ್ ದ ಫಸ್ಟ್ ನಂಬರ್? ಎ. ದೆನ್ ಅಡಿಷನ್ಗೆ ಯಾವ ಆಪರೇಟರ್ ಯೂಸ್ ಮಾಡಬೇಕು? ಪ್ಲಸ್. ದೆನ್ ಸೆಕೆಂಡ್ ನಂಬರ್ ಯಾವುದು? ಬಿ. ಎ ಪ್ಲಸ್ ಬಿ, ಆ್ಯಂಡ್ ಎಂಡ್ ವಿತ್ ಅ ಸೆಮಿಕೋಲನ್. ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂದರೆ ಎಗೆ 6 ಸಬ್ಸ್ಟಿಟ್ಯೂಟ್ ಆಗುತ್ತೆ, ಬಿಗೆ 3 ಸಬ್ಸ್ಟಿಟ್ಯೂಟ್ ಆಗುತ್ತೆ. ಇದೆರಡು 6 + 3 ಆ್ಯಡ್ ಆಗಿ 9 ಇವಾಗ ಎಲ್ಲಿ ಸ್ಟೋರ್ ಆಗುತ್ತೆ? ಸಿ. ಈಗ ನೆಕ್ಸ್ಟು ಈ ರಿಸಲ್ಟ್ನ ನೀವು ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡಬೇಕಾದ್ರೆ ಯಾವ ಥರ ಬರೀತೀರಾ? ವಿಚ್ ಇಸ್ ಅ ಫಂಕ್ಷನ್ ಯು ಹ್ಯಾವ್ ಟು ಯೂಸ್? ಪ್ರಿಂಟ್ ಎಫ್. ನೀವು ನೆಕ್ಸ್ಟ್ ಚಾಪ್ಟರ್ಸಲ್ಲಿ ಪ್ರಿಂಟ್ ಎಫ್ದು ಜನರಲ್ ಸಿಂಟ್ಯಾಕ್ಸ್ ಎಲ್ಲ ಕಲಿತೀರಾ. ಪ್ರಿಂಟ್ ಎಫ್ ಅಂತ ಬರೆದು ಓಪನ್ ಅಪ್ ಸ್ಮಾಲ್ ಪ್ಯಾರಂಥಸಿಸ್, ಡಬಲ್ ಕೋಟಲ್ಲಿ ನಿಮಗೆ ಔಟ್ಪುಟ್ಟಲ್ಲಿ ಏನು ಸ್ಕ್ರೀನ್ ಬರಬೇಕು ಆ ಸ್ಕ್ರೀನಲ್ಲಿ ಬರೋ ಔಟ್ಪುಟ್ ಸ್ಕ್ರೀನಲ್ಲಿ ಏನು ಮೆಸೇಜ್ ಬರಬೇಕು ಅದನ್ನ ಬರೀತೀರಾ. ದಟ್ ಈಸ್ ವ್ಯಾಲ್ಯೂ ಆಫ್ ಸಿ ಈಸ್. ವ್ಯಾಲ್ಯೂ ಆಫ್ ಸಿ ಈಸ್ ಇಂಟೀಜರ್ದು ವ್ಯಾಲ್ಯೂ ಏನಾದರೂ ನೀವು ಡಿಸ್ಪ್ಲೇ ಮಾಡಬೇಕಂದ್ರೆ ಈ ಥರ %d ಬರೀತೀರಾ. ಬಿಕಾಸ್ ಸಿ ಈಸ್ ಆಫ್ ವಿಚ್ ಡೇಟಾ ಟೈಪ್? ಇಂಟ್ ಡೇಟಾ ಟೈಪ್. ದೆನ್ ಕ್ಲೋಸ್ ದ ಡಬಲ್ ಕೋಟ್, ಕಾಮಾ, ದಿಸ್ %d ಶುಡ್ ಬಿ ರೀಪ್ಲೇಸ್ ಬೈ ದ ವ್ಯಾಲ್ಯೂ ವಾಟ್? ಸಿ. ಈಗ ನೋಡಿ, ಸಿ ಬರಿಬೇಕಾದ್ರೆ ಡಬಲ್ ಕೋಟಲ್ಲಿ ಬರೀಬಾರ್ದು. ಡಬಲ್ ಕೋಟಲ್ಲಿ ಬರೆದ್ಬಿಟ್ರೆ ಸಿ ಆಸ್ ಇಟ್ ಈಸ್ ಡಿಸ್ಪ್ಲೇ ಆಗುತ್ತೆ. ಬಟ್ ನಾವು ಈ ಸಿದು ವ್ಯಾಲ್ಯೂನ ಡಿಸ್ಪ್ಲೇ ಮಾಡಬೇಕು, 9 ಅಂತ. ದಿಸ್ ಈಸ್ ದ ಸಿಂಪಲ್ ಪ್ರೋಗ್ರಾಮ್ ಇನ್ ಆರ್ಡರ್ ಟು ಆ್ಯಡ್ 2 ನಂಬರ್ಸ್. 2 ನಂಬರ್ನ ಆ್ಯಡ್ ಮಾಡಲಿಕ್ಕೆ. ಸಿ ಹೌ ದಿಸ್ ಪ್ರೋಗ್ರಾಮ್ ವಿಲ್ ಎಕ್ಸಿಕ್ಯೂಟ್. ಆಲ್ವೇಸ್ ದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ಸ್ ಫ್ರಮ್ ಅ ಮೇನ್ ಫಂಕ್ಷನ್. ಮೇನ್ ಫಂಕ್ಷನ್ ಒಳಗಡೆ ಫಸ್ಟ್ ಸ್ಟೇಟ್ಮೆಂಟಿಗೆ ಬರುತ್ತೆ. First statement is a declaration statement. Here I have declared 3 variables of which data type? Integer data type. So it will allocate 2 bytes of memory for all the variables. ಈ ಎಲ್ಲ ವೇರಿಯಬಲ್ಸ್ಗೆ 2 byte ಮೆಮೊರಿ ಏನು ಮಾಡುತ್ತೆ? ಅಲೋಕೇಟ್ ಮಾಡುತ್ತೆ. We finish with this. And next statement ಏನು? Assignment statement. It will assign a value 6 for the variable what? A. And it will come for the next statement. It will assign a value 3 for the variable what? B. We finish with this. It will come for a next statement. Next statement is C is equal to A plus B. A is nothing but 6 and B is nothing but 3. It will perform 6 plus 3. What is the value of 6 plus 3? 9. And 9 is stored in the variable what? C. ಈಗ C ಅಲ್ಲಿ ಯಾವ ವ್ಯಾಲ್ಯೂ ಸ್ಟೋರ್ ಆಯಿತು? 9.
ಇದು ನಮ್ಮ ಔಟ್ಪುಟ್ ಸ್ಕ್ರೀನ್ ಅಂತ ಅಸ್ಯೂಮ್ ಮಾಡಿ. ದಿಸ್ ಈಸ್ ಅವರ್ ಔಟ್ಪುಟ್. ಇವಾಗ ಇದೆಲ್ಲ ನಿಮ್ಗೆ ಔಟ್ಪುಟ್ಟಲ್ಲಿ ಡಿಸ್ಪ್ಲೇ ಆಗಲ್ಲ. ಔಟ್ಪುಟ್ಟಲ್ಲಿ ಡಿಸ್ಪ್ಲೇ ಆಗುವಂಥದ್ದು ಪ್ರಿಂಟ್ ಎಫ್ ಒಳಗಡೆ ಏನು ಬರೀತೀರಾ ಅಷ್ಟೇ. ಈಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಪ್ರಿಂಟ್ ಎಫ್ ಒಳಗಡೆ ಡಬಲ್ ಕೋಟ್ ಒಳಗಡೆ ಏನಿದೆ ಅದು ಆ್ಯಸ್ ಇಟ್ ಈಸ್ ಡಿಸ್ಪ್ಲೇ ಆಗುತ್ತೆ. ಡಬಲ್ ಕೋಟ್ ಒಳಗಡೆ ಏನಿದೆ ಈಗ, ವ್ಯಾಲ್ಯೂ ಆಫ್ ಸಿ ಈಸ್, ಬಟ್ ಈ ಪರ್ಸೆಂಟೇಜ್ ಡಿ ಆ್ಯಸ್ ಇಟ್ ಈಸ್ ಡಿಸ್ಪ್ಲೇ ಆಗಲ್ಲ, ಬಿಕಾಸ್ ವಿ ಹ್ಯಾವ್ ಅ ಸ್ಪೆಷಲ್ ಮೀನಿಂಗ್ ಫಾರ್ ದಿಸ್ ಪರ್ಸೆಂಟೇಜ್ ಡಿ ಇನ್ ಅವರ್ ಸಿ ಪ್ರೋಗ್ರಾಮ್. ಸಿ ಪ್ರೋಗ್ರಾಮಿಂಗಲ್ಲಿ ಪರ್ಸೆಂಟೇಜ್ ಡಿಗೆ ಸ್ಪೆಷಲ್ ಮೀನಿಂಗ್ ಇದೆ. ಈ ಪರ್ಸೆಂಟೇಜ್ ಡಿಗೆ ಡಬಲ್ ಕೋಟ್ ಆದಮೇಲೆ ಕಾಮಾ ಹಾಕಿ ಯಾವ ವೇರಿಯಬಲ್ ಕೊಡ್ತೀವಿ ಆ ವೇರಿಯಬಲ್ದು ವ್ಯಾಲ್ಯೂ ಇಲ್ಲಿಗೆ ರೀಪ್ಲೇಸ್ ಆಗುತ್ತೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸಿ ಹಿಯರ್? 9. 6 + 3 ಆಡಾಗಿ ಏನು ಸಿಕ್ಕಿರುತ್ತೆ? 9 ಸಿಕ್ಕಿರುತ್ತೆ. ಸಿದು ವ್ಯಾಲ್ಯೂ ಏನು? 9. ಈ 9ನ ಇಲ್ಲಿಗೆ ರೀಪ್ಲೇಸ್ ಮಾಡುತ್ತೆ. ಸೊ ದ ಔಟ್ಪುಟ್ ವಿಲ್ ಬಿ ವಾಟ್? ದ ವ್ಯಾಲ್ಯೂ ಆಫ್ ಸಿ ಈಸ್ 9. Value of C is 9. When I execute this program, it will display the result like this. Value of C is 9. Then what is the disadvantage of this program? This program alli ಏನು disadvantage ಇದೆ? See here, when I execute this program, always it will display a result like this. Value of C is 9. If I execute this program 100 times, ನೀವು ಎಷ್ಟು ಸಲ ಬೇಕಾದರೆ ಈ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಿ, ನಿಮಗೆ ಬರೋವಂಥ ರಿಸಲ್ಟ್ ಇದೆ ವ್ಯಾಲ್ಯೂ ಆಫ್ ಸಿ ಈಸ್ 9. ಏನಕ್ಕೆ? ಎಗೆ 6 ಕೊಟ್ಟಿದ್ದೀವಿ, ಬಿಗೆ 3 ಕೊಟ್ಟಿದ್ದೀವಿ. ಆಲ್ವೇಸ್ ಎ ಮತ್ತು ಬಿಗೆ ಯಾವ ವ್ಯಾಲ್ಯೂಸ್ ತಗೊಳುತ್ತೆ? 6 ಮತ್ತು 3ನೇ ತಗೊಳುತ್ತೆ. ನಾನೇನಾದರೂ ಬೇರೆ ನಂಬರ್ಸ್ನ ಆ್ಯಡ್ ಮಾಡಬೇಕಂದ್ರೆ ಈ ಪ್ರೋಗ್ರಾಮ್ ಯೂಸ್ ಮಾಡೋಕ್ಕಾಗುತ್ತಾ? ನೋ. ಆಲ್ವೇಸ್ ಇಟ್ ವಿಲ್ ಆ್ಯಡ್ ವಾಟ್? 6 ಆ್ಯಂಡ್ 3. 6 ಮತ್ತು 3ನೇ ಆ್ಯಡ್ ಮಾಡ್ಕೊಂಡು ಹೋಗುತ್ತೆ. ವೆನ್ ಐ ಎಕ್ಸಿಕ್ಯೂಟ್ ಎವ್ರಿ ಟೈಮ್ ಇಟ್ ವಿಲ್ ಡಿಸ್ಪ್ಲೇ ಅ ರಿಸಲ್ಟ್ ಆಸ್ ವಾಟ್? ವ್ಯಾಲ್ಯೂ ಆಫ್ ಸಿ ಈಸ್ 9, ವ್ಯಾಲ್ಯೂ ಆಫ್ ಸಿ ಈಸ್ 9. But if I want to change the numbers, for example, assume that I have to add 8 and 5. ಈಗ ನಾನು ಚೇಂಜ್ ಮಾಡಬೇಕು ನಂಬರ್ಸ್ನ. ಯಾವ್ಯಾವ ನಂಬರ್ಸ್ನ ಆ್ಯಡ್ ಮಾಡಬೇಕು? 8 ಮತ್ತು 5ನ ಆ್ಯಡ್ ಮಾಡಬೇಕು ಅಂದ್ಕೊಳ್ಳಿ. ಆಗ ಎಗೆ 8 ಕೊಡಬೇಕು, ಬಿಗೆ ಏನು ಕೊಡಬೇಕು? 5 ಕೊಡಬೇಕು. ಆವಾಗ ನೀವೇನು ಮಾಡಬೇಕಂದ್ರೆ ನೀವು ಬರೆದಿರೋ ಪ್ರೋಗ್ರಾಮಲ್ಲಿ ಮೋಡಿಫೈ ಮಾಡಬೇಕು. ಎಗೆ ಈಸ್ ಈಕ್ವಲ್ ಟು 6 ಅಂತ ಏನಿದೆ ಅದನ್ನ ನೀವು ಈ ಥರ ಚೇಂಜ್ ಮಾಡ್ತೀರಾ. ಎ ಈಸ್ ಈಕ್ವಲ್ ಟು 8 ಅಂತ ಚೇಂಜ್ ಮಾಡ್ತೀರಾ. ದೆನ್ ಬಿ ಈಸ್ ಈಕ್ವಲ್ ಟು 5 ಅಂತ ಚೇಂಜ್ ಮಾಡ್ತೀರಾ. If you want to add two different numbers every time execute ಮಾಡಿದಾಗಲೂ ನೀವು ಎರಡು ಬೇರೆ ಬೇರೆ ನಂಬರ್ನ ಆ್ಯಡ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಚೇಂಜ್ ಯುವರ್ ಪ್ರೋಗ್ರಾಮಲ್ಲಿ ಹೋಗ್ಬಿಟ್ಟು ಏನು ಮಾಡಬೇಕು? ನೀವು ವ್ಯಾಲ್ಯೂಸ್ನ ಚೇಂಜ್ ಮಾಡಬೇಕು. ಬಟ್ ದಿಸ್ ಈಸ್ ನಾಟ್ ದ ಬೆಸ್ಟ್ ಮೆಥಡ್ ಟು ರೈಟ್ ಅ ಪ್ರೋಗ್ರಾಮ್. ಎವ್ರಿ ಟೈಮ್ ನಾವು ಹೋಗಿ ಪ್ರೋಗ್ರಾಮಲ್ಲಿ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಇಸ್ ಡಿಫಿಕಲ್ಟ್. ಇಟ್ ಈಸ್ ನಾಟ್ ದ ಬೆಸ್ಟ್ ವೇ ಟು ರೈಟ್ ಅ ಪ್ರೋಗ್ರಾಮ್. ಅರ್ಥ ಆಯ್ತಾ? ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಿಸ್, ಈ ಪ್ರೋಗ್ರಾಮಲ್ಲಿ ನೀವೇನೋ ಚೇಂಜ್ ಮಾಡ್ಬೇಕಾದ್ರೆ ಸಮ್ಟೈಮ್ಸ್ ಏನೋ ಎರರ್ಸ್ ಕೂಡ ಬರ್ಬೋದು. ಅದಕ್ಕೋಸ್ಕರ ನೀವು ಪ್ರೋಗ್ರಾಮ್ನ ಮಾಡಿಫೈ ಮಾಡಬಾರ್ದು. ಯು ಹ್ಯಾವ್ ಟು ರೈಟ್ ಅ ಪ್ರೋಗ್ರಾಮ್ ಇನ್ ಸಚ್ ಅ ವೇ ದ್ಯಾಟ್ ಯು ಹ್ಯಾವ್ ಟು ಎಕ್ಸಿಕ್ಯೂಟ್ ಆರ್ ಯು ಹ್ಯಾವ್ ಟು ಆ್ಯಡ್ 2 ನಂಬರ್ಸ್ ಎವ್ರಿ ಟೈಮ್ ಆ್ಯಸ್ ಅ ಡಿಫ್ರೆಂಟ್ ನಂಬರ್ಸ್. ಪ್ರತಿ ಸಲ ಈ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿದಾಗ ನೀವು ಯಾವುದೇ ನಂಬರ್ ಕೊಟ್ಟರು ಆ್ಯಡ್ ಆಗಬೇಕು. ಆ ಥರ ಪ್ರೋಗ್ರಾಮ್ನ ನೀವು ಬರಿಬೇಕು. ಸೊ ಇನ್ ಆರ್ಡರ್ ಟು ರೈಟ್ ಅ ಪ್ರೋಗ್ರಾಮ್ ಲೈಕ್ ದ್ಯಾಟ್, ಆ ಥರ ನೀವೇನಾದರೂ ಪ್ರೋಗ್ರಾಮ್ನ ಬರಿಬೇಕು ಅಂದರೆ ವಾಟ್ ಎವರ್ ದ ವ್ಯಾಲ್ಯೂಸ್ ಯು ಹ್ಯಾವ್ ಅಸೈನ್ಡ್ ಇನ್ ಯುವರ್ ಪ್ರೋಗ್ರಾಮ್, ನಿಮ್ಮ ಪ್ರೋಗ್ರಾಮಲ್ಲಿ ಎಗೆ 6 ಅಂತ ಅಸೈನ್ ಮಾಡಿದ್ದೀರಾ, ಬಿಗೆ 3 ಅಂತ ಅಸೈನ್ ಮಾಡಿದ್ದೀರಾ, ಈ 2 ಸ್ಟೇಟ್ಮೆಂಟ್ನ ನೀವು ರಿಮೂವ್ ಮಾಡಿ ಆನ್ ದ ಟೈಮ್ ಆಫ್ ಎಕ್ಸಿಕ್ಯೂಷನ್ ಯು ಹ್ಯಾವ್ ಟು ಟೇಕ್ ಅ ಇನ್ಪುಟ್ ಫಾರ್ ಎ ಆ್ಯಂಡ್ ಅ ಬಿ ಥ್ರೂ ಕೀಬೋರ್ಡಿಂದ ನೀವು ಇನ್ಪುಟ್ ತೊಗೋಬೇಕು. ದಟ್ ಈಸ್ ನಥಿಂಗ್ ಬಟ್ ರೀಡಿಂಗ್ ಡೇಟಾ ಫ್ರಮ್ ಕೀಬೋರ್ಡ್. ಮೀನ್ಸ್ ಹೀಗೆ ನಾವು ಎ ಮತ್ತು ಬಿಗೆ ಏನು ವ್ಯಾಲ್ಯೂಸ್ ಕೊಟ್ಟಿದ್ದೀವಿ ಅದನ್ನ ನಾವು ಪ್ರೋಗ್ರಾಮಲ್ಲಿ ಕೊಡಲ್ಲ, ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ಕೊಡ್ತೀವಿ. ವಿ ಆರ್ ಗೋಯಿಂಗ್ ಟು ಗಿವ್ ದ ವ್ಯಾಲ್ಯೂಸ್ ಫಾರ್ ದ ವೇರಿಯಬಲ್ಸ್ ಅಟ್ ದ ಟೈಮ್ ಆಫ್ ಎಕ್ಸಿಕ್ಯೂಷನ್. ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ಕೊಡ್ತೀವಿ, ಪ್ರೋಗ್ರಾಮ್ನ ಬರೀಬೇಕಾದ್ರೆ ನಾವು ವ್ಯಾಲ್ಯೂಸ್ ಕೊಡಲ್ಲ. ಆನ್ ದ ಟೈಮ್ ಐ ಕ್ಯಾನ್ ಆ್ಯಡ್ 2 ಡಿಫ್ರೆಂಟ್ ನಂಬರ್ಸ್ ಎವ್ರಿ ಟೈಮ್ ನಾನು ಎರಡೆರಡು ಯಾವುದೇ ನಂಬರ್ಸ್ನ ಬೇಕಾದರೂ ನಾನು ಏನು ಮಾಡ್ಬೋದು? ಆ್ಯಡ್ ಮಾಡ್ಬೋದು. ದಟ್ ಕಾನ್ಸೆಪ್ಟ್ ಇಸ್ ನಥಿಂಗ್ ಬಟ್ ರೀಡಿಂಗ್ ಡೇಟಾ ಫ್ರಮ್ ಕೀಬೋರ್ಡ್. ಇನ್ ಆರ್ಡರ್ ಟು ರೀಡ್ ದ ವ್ಯಾಲ್ಯೂಸ್ ಫ್ರಮ್ ದ ಕೀಬೋರ್ಡ್, ಈ ವೇರಿಯಬಲ್ಸ್ಗೆಲ್ಲ ನೀವು ಕೀಬೋರ್ಡ್ ಥ್ರೂ ವ್ಯಾಲ್ಯೂಸ್ನ ಸ್ಟೋರ್ ಮಾಡಬೇಕು ಅಟ್ ದ ಟೈಮ್ ಆಫ್ ಎಕ್ಸಿಕ್ಯೂಷನ್ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಯೂಸ್ ಒನ್ ಫಂಕ್ಷನ್ ದಟ್ ಈಸ್ ನಥಿಂಗ್ ಬಟ್ ಸ್ಕ್ಯಾನ್ಎಫ್. ಯಾವ ಫಂಕ್ಷನ್ ಯೂಸ್ ಮಾಡಬೇಕು? ಸ್ಕ್ಯಾನ್ಎಫ್ ಫಂಕ್ಷನ್ ಯೂಸ್ ಮಾಡಬೇಕು. ಸ್ಕ್ಯಾನ್ಎಫ್ ಫಂಕ್ಷನ್ ಈಸ್ ಯೂಸ್ ಟು ಟೇಕ್ ಅ ಇನ್ಪುಟ್ ಫ್ರಮ್ ಅ ಕೀಬೋರ್ಡಿಂದ ನೀವು ಇನ್ಪುಟ್ ತೊಗೊಳಕ್ಕೆ. ಆ್ಯಂಡ್ ದ ಜನರಲ್ ಸಿಂಟ್ಯಾಕ್ಸ್ ಆಫ್ ಸ್ಕ್ಯಾನ್ಎಫ್ ಫಂಕ್ಷನ್ ಈಸ್ ಫಸ್ಟ್ ಯು ಹ್ಯಾವ್ ಟು ರೈಟ್ ಅ ಸ್ಕ್ಯಾನ್ಎಫ್ function name and within the double quote you are writing a control string, you are writing out control string, comma haki,
ಇಲ್ಲೊಂದು ಆಂಪರ್ಸೆಂಟ್ ಸಿಂಬಲ್ ಯೂಸ್ ಮಾಡಬೇಕು. ಆಂಪರ್ಸೆಂಟ್ ಸಿಂಬಲಲ್ಲಿ ಯಾವ ವೇರಿಯಬಲ್ಸ್ಗೆ ವ್ಯಾಲ್ಯೂ ರೀಡ್ ಮಾಡ್ತಾ ಇದ್ದೀರಾ ಅಂತ ಬರೀಬೇಕು. ಅಪ್ ಟು ಯು ಕ್ಯಾನ್ ರೈಟ್ ಎನ್ ನಂಬರ್ ಆಫ್ ವೇರಿಯಬಲ್ಸ್ ಆ್ಯಂಡ್ ಕ್ಲೋಸ್ ದ ಬ್ರ್ಯಾಕೆಟ್ ಆ್ಯಂಡ್ ಎಂಡ್ ವಿತ್ ಅ ವಾಟ್ ಸೆಮಿಕೋಲನ್. This is the general syntax of scanf. That is, you have to write a function name, that is scanf, then control string ಬರೀತೀರಾ. ಕಂಟ್ರೋಲ್ ಸ್ಟ್ರಿಂಗ್ ಅಂದರೆ ಏನಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಕಾಮಾ ಹಾಕಿ ಆಂಪರ್ಸೆಂಟ್ ಸಿಂಬಲ್ ಹಾಕಿ ವೇರಿಯಬಲ್ ನೇಮ್ಸ್ನ ಬರೀಬೇಕು. ಮೀನ್ಸ್ ಯಾವ ವೇರಿಯಬಲ್ಸ್ಗೆ ನೀವು ವ್ಯಾಲ್ಯೂನ ರೀಡ್ ಮಾಡ್ತಾ ಇದ್ದೀರಾ ಅಂತ. ಆ್ಯಂಡ್ ವಾಟ್ ಎವರ್ ದಿಸ್ ಕಂಟ್ರೋಲ್ ಸ್ಟ್ರಿಂಗ್ ವಿ ಹ್ಯಾವ್, the control string contains the format of data being received from the keyboard. ನಾವು ಕೀಬೋರ್ಡಿಂದ ಯಾವ ಡೇಟಾನ ಕೊಡಬೇಕಂತ ಸ್ಪೆಸಿಫೈ ಮಾಡುತ್ತೆ ಕಂಟ್ರೋಲ್ ಸ್ಟ್ರಿಂಗ್. ವೆದರ್ ಇಟ್ ಈಸ್ ಅ ಇಂಟೀಜರಾ ಅಥವಾ ಫ್ಲೋಟಿಂಗ್ ಪಾಯಿಂಟಾ ಅಥವಾ ಕ್ಯಾರೆಕ್ಟರಾ ಅಂತ ಏನು ಮಾಡುತ್ತೆ, ಸ್ಪೆಸಿಫೈ ಮಾಡುತ್ತೆ. ಆ್ಯಂಡ್ ಫಾರ್ ದ ಆ್ಯಂಡ್ ವಾಟ್ ಎವರ್ ದಿಸ್ ಆಂಪರ್ಸೆಂಟ್ ಸಿಂಬಲ್ ವಿ ಹ್ಯಾವ್, ದಟ್ ಆಂಪರ್ಸೆಂಟ್ ಸಿಂಬಲ್ ಸ್ಪೆಸಿಫೈಸ್ ದ ವೇರಿಯಬಲ್ ನೇಮ್ಸ್ ಅಡ್ರೆಸ್ ಆಫ್ ವೇರಿಯಬಲ್ ನೇಮ್ ಅಂತ ಬರೀತೀವಿ. ಅಡ್ರೆಸ್ ಅಂದರೆ ಈಗ ನಾನು ಇಂಟ್ ಎ ಅಂತ ಡಿಕ್ಲೇರ್ ಮಾಡಿದ್ರೆ ಮೆಮೊರಿಯಲ್ಲಿ ಹೇಗೆ ಒಂದು ಮೆಮೊರಿನ ಲೊಕೇಟ್ ಮಾಡುತ್ತೆ, ಆ ಮೆಮೊರಿದು ಅಡ್ರೆಸ್, ಆ ಮೆಮೊರಿದ ಅಡ್ರೆಸ್ನ ಆಕ್ಸೆಸ್ ಮಾಡೋಕ್ಕೆ ಈ ಥರ ಬರೀಬೇಕು, ಆಂಪರ್ಸೆಂಟ್ ಆಫ್ ವೇರಿಯಬಲ್ ನೇಮ್. ಅಂಡರ್ಸ್ಟುಡ್? ಆ್ಯಂಡ್ ವಾಟ್ ಎವರ್ ದಿಸ್ ಕಂಟ್ರೋಲ್ ಸ್ಟ್ರಿಂಗ್ ವಿ ಹ್ಯಾವ್, ಯು ಹ್ಯಾವ್ ಟು ರೈಟ್ %d ಫಾರ್ ಇಂಟ್, ಇಂಟೀಜರ್ಗೆ %d, and for float %f, and for double you have to write percentage, one second maybe, and for double you have to write %lf, that is for double, and %c for character, and %c for character. These are the control strings we are taking. You are going to study about these control string in the later chapters. ಇವಾಗ ಜಸ್ಟ್ ತಿಳ್ಕೊಳ್ಳಿ, ಇಂಟೀಜರ್ನ ರೀಡ್ ಮಾಡಬೇಕಂದ್ರೆ ಕಂಟ್ರೋಲ್ ಸ್ಟ್ರಿಂಗ್ ಏನು ಬರೀಬೇಕು, %d. ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂಸ್ನ ರೀಡ್ ಮಾಡಬೇಕಂದ್ರೆ ಏನು ಬರೀಬೇಕು, %f. ಆ್ಯಂಡ್ ಡಬಲ್ನ ರೀಡ್ ಮಾಡೋಕ್ಕೆ %lf. ಆ್ಯಂಡ್ ಕ್ಯಾರೆಕ್ಟರ್ನ ರೀಡ್ ಮಾಡೋಕ್ಕೆ %c ಬರೀತೀರ. ಹಾಂ, ಇವಾಗ ಈ ಪ್ರೋಗ್ರಾಮ್ನ ನಾವು ಯಾವ ಥರ ಮಾಡಿಫೈ ಮಾಡ್ಬೋದು ನೋಡ್ಕೊಳ್ಳಿ. ಫಸ್ಟ್ ಯು ಆರ್ ಗೋಯಿಂಗ್ ಟು ರೈಟ್ ಅ ವಾಟ್ ಮೇನ್ ಫಂಕ್ಷನ್. ಹಾಂ, ಈಗ 2 ನಂಬರ್ ಆ್ಯಡ್ ಮಾಡಬೇಕು, ಒಂದು ರಿಸಲ್ಟ್ ಸ್ಟೋರ್ ಮಾಡಬೇಕಂದ್ರೆ ಸೇಮ್ 3 ವೇರಿಯಬಲ್ಸ್ ಬೇಕು. ದಟ್ ಈಸ್ ಸ್ಟೇಟ್ಮೆಂಟ್ ಈಸ್ ಸೇಮ್, ಇಂಟ್ a, b, c. ಬಟ್ ಈ 2 ಸ್ಟೇಟ್ಮೆಂಟ್ನ ನಾವು ಬರೆಯಲ್ಲ, ಕೀಬೋರ್ಡ್ ಥ್ರೂ ರೀಡ್ ಮಾಡೋ ಥರ ಬರಿತೀವಿ. ಕೀಬೋರ್ಡ್ ಥ್ರೂ ರೀಡ್ ಮಾಡೋ ಥರ ಬರಿಬೇಕು ಅಂತ ಹೇಳಿದ್ರೆ, ಈಗ ಫಸ್ಟು ಯೂಸರ್ಗೊಂದು ಔಟ್ಪುಟ್ ಡಿಸ್ಪ್ಲೇ ಮಾಡ್ತೀವಿ. printf ಎಷ್ಟು ನಂಬರ್ನ ನಾನು ಆ್ಯಡ್ ಮಾಡಬೇಕು, ಎಂಟರ್ ಮಾಡಬೇಕು, ಎಂಟರ್ 2 numbers, ಬಿಕಾಸ್ ವಿ ಆರ್ ರೈಟಿಂಗ್ ಅ ಪ್ರೋಗ್ರಾಮ್ ಇನ್ ಆರ್ಡರ್ ಟು ಆ್ಯಡ್ 2 numbers. ಎಂಟರ್ 2 numbers, /n ಅಂತ ಬರಿತೀವಿ. /n ಅಂದರೆ ಎಂಟರ್ 2 numbers ಅಂತ ನನಗೆ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗಿ ನೆಕ್ಸ್ಟ್ ಲೈನ್ಗೆ ಬರಬೇಕು ಕರ್ಸರ್. ಹಾಂ, 2 ನಂಬರ್ನ ರೀಡ್ ಮಾಡೋಕ್ಕೆ ಕೀಬೋರ್ಡಿಂದ ಯಾವ ಫಂಕ್ಷನ್ ಯೂಸ್ ಮಾಡ್ತೀರಾ, scanf. ಫಸ್ಟ್ ರೈಟ್ ಅ scanf. ಇಲ್ಲಿ 2 ನಂಬರ್ ಏನು ರೀಡ್ ಮಾಡ್ತಾ ಇದ್ದೀವಿ ಅದರದ್ದು ಡೇಟಾ ಟೈಪ್ ಏನು, ಇಂಟ್. ಆವಾಗ ಕಂಟ್ರೋಲ್ ಸ್ಟ್ರಿಂಗ್ ಏನು ಬರಿಬೇಕು, ಡಬಲ್ ಕೋಟ್ಸ್ ಒಳಗಡೆ %d. 1 ನಂಬರ್ನ ರೀಡ್ ಮಾಡೋಕ್ಕೆ 1 ಸಲ %d ಬರಿಬೇಕು. 2 ನಂಬರ್ನ ರೀಡ್ ಮಾಡೋಕ್ಕೆ 2 ಸಲ ಬರಿತೀರ. 2 ಸಲ %d ಬರಿಬೇಕಾದ್ರೆ ಯು ಶುಡ್ ನಾಟ್ ಗಿವ್ ಎನಿ ಸ್ಪೇಸ್, ಕಾಮಾ, ಎನಿಥಿಂಗ್. ಯು ಹ್ಯಾವ್ ಟು ರೈಟ್ ಕಂಟಿನ್ಯೂಸ್ಲಿ. ಅರ್ಥ ಆಯ್ತಾ? 1 ನಂಬರ್ನ ರೀಡ್ ಮಾಡೋಕ್ಕೆ, ಇಂಟೀಜರ್ನ ರೀಡ್ ಮಾಡೋಕ್ಕೆ ಒಂದೇ %d, 2 ಇಂಟೀಜರ್ನ ರೀಡ್ ಮಾಡೋಕ್ಕೆ 2 %d, ಅದನ್ನ ಕಂಟಿನ್ಯೂಸ್ ಆಗಿ ಬರೀಬೇಕು. ಈಗ 2 ನಂಬರ್ನ ರೀಡ್ ಮಾಡೋಕ್ಕೆ ನಾನು ಕಂಟ್ರೋಲ್ ಸ್ಟ್ರಿಂಗ್ ಕೊಟ್ಟಾಯಿತು, ಕ್ಲೋಸ್ ಅ ಡಬಲ್ ಕೋಟ್. ಹಾಂ, ಈ 2 ನಂಬರ್ನ ನೀವೇನು ರೀಡ್ ಮಾಡ್ತಾ ಇದ್ದೀರಾ ಅದನ್ನ ಯಾವ ವೇರಿಯಬಲಲ್ಲಿ ಸ್ಟೋರ್ ಮಾಡ್ತಾ ಇದ್ದೀರಾ, ಸಿಯರ್ ಆಂಪರ್ಸೆಂಟ್ ಆಫ್ ವೇರಿಯಬಲ್ 1, ವಿಚ್ ಇಸ್ ಅ ವೇರಿಯಬಲ್ 1 ಇಯರ್ a, ಕಾಮಾ ಆಂಪರ್ಸೆಂಟ್ ಆಫ್ ವೇರಿಯಬಲ್ 2 ಯಾವುದು, b. ಎರಡೇ ರೀಡ್ ಮಾಡೋಕ್ಕಾಗೋದಿಲ್ಲಿ. ಸಿನ ನಾವು ರೀಡ್ ಮಾಡಬಾರ್ದು, ಸಿಯಲ್ಲಿ ರಿಸಲ್ಟ್ನ ನಾವು ಸ್ಟೋರ್ ಮಾಡಬೇಕು. ದೆನ್ ಕ್ಲೋಸ್ ದ ಪ್ಯಾರಂಥಸಿಸ್ ಆ್ಯಂಡ್ ಎಂಡ್ ವಿತ್ ಅ ಸೆಮಿಕೋಲನ್. ದಿಸ್ ಈಸ್ ಹೌ ವಿ ಆರ್ ರೈಟಿಂಗ್ ಅ ವರ್ಡ್ scanf ಸ್ಟೇಟ್ಮೆಂಟ್. scanf ಸ್ಟೇಟ್ಮೆಂಟ್ನ ಈ ಥರ ಬರಿತೀವಿ. ಅರ್ಥ ಆಯ್ತಾ ಇದು? ಇನ್ಸ್ಟೆಡ್ ಆಫ್ ರೈಟಿಂಗ್ ಲೈಕ್ ದಿಸ್, ಈ ಥರ ನೀವು ಬರೆದ್ಬಿಟ್ರೆ ಇಲ್ಲೇ ನೀವು ವ್ಯಾಲ್ಯೂಸ್ನ ಕೊಡಬೇಕು. ಆ ವ್ಯಾಲ್ಯೂಸ್ ಎವ್ರಿ ಟೈಮ್ ಇದೇ ಆ್ಯಡ್ ಆಗ್ತಾ ಇರುತ್ತೆ. ನಿಮಗೆ ಬೇರೆ ಬೇರೆ ನಂಬರ್ ಬೇಕು ಅಂತ ಹೇಳಿದ್ರೆ
ಈ ಥರ ಯೂಸ್ ಮಾಡ್ತೀರಾ. ಸ್ಕ್ಯಾನ್ ಎಫ್ ಬರೀತೀರಾ, ಕಂಟ್ರೋಲ್ ಸ್ಟ್ರಿಂಗ್ ಅಂದರೆ ನೀವು ಇಂಟೀಜರ್ ನಂಬರ್ಸ್ನ ರೀಡ್ ಮಾಡ್ತಾ ಇದ್ದೀರಾ. ಸೊ ಎರಡು ಇಂಟೀಜರ್ನ ನಂಬರ್ನ ರೀಡ್ ಮಾಡ್ತಾ ಇದ್ದೀರಾ. ಸೊ 2 ಸಲ %d ಕೊಟ್ಟಿದ್ದೀನಿ. ಯಾವ ವೇರಿಯಬಲ್ಸ್ಗೆ ಅಡ್ರೆಸ್ ಆಫ್ ಎ ಮತ್ತು ಅಡ್ರೆಸ್ ಆಫ್ ಬಿ. ಈಗ ನನಗೆ ಎ ಮತ್ತು ಬಿಗೆ ವ್ಯಾಲ್ಯೂ ಸಿಕ್ಕಾಯಿತು. ವ್ಯಾಲ್ಯೂ ಸಿಕ್ಕಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಯಾವುದ್ರಲ್ಲಿ ಸ್ಟೋರ್ ಮಾಡ್ತೀರಾ? ಸೇಮ್ c = a + b. ಅದಾದಮೇಲೆ ಸಿದು ವ್ಯಾಲ್ಯೂನ ಪ್ರಿಂಟ್ ಮಾಡಬೇಕು. ಆವಾಗ ಸ್ಟೇಟ್ಮೆಂಟ್ ಸೇಮ್, ದಟ್ ಈಸ್ ವ್ಯಾಲ್ಯೂ ಆಫ್ c is %d, c. ದೆನ್ ಕ್ಲೋಸ್ ದ ಮೇನ್ ಫಂಕ್ಷನ್. ಇವಾಗ ಇದ್ರದ್ದು ಔಟ್ಪುಟ್ ನೋಡಿ ಯಾವ ಥರ ಬರುತ್ತೆ. ಔಟ್ಪುಟ್ ಫಾರ್ ದಿಸ್ ಪ್ರೋಗ್ರಾಮ್, ವೆನ್ ಐ ಎಕ್ಸಿಕ್ಯೂಟ್ ದಿಸ್ ಪ್ರೋಗ್ರಾಮ್, ಫಸ್ಟ್ ಇದು ಡಿಕ್ಲರೇಷನ್ ಮಾಡ್ಕೊಳ್ಳುತ್ತಾ. ಅದಾದಮೇಲೆ ಪ್ರಿಂಟ್ ಎಫ್ ಸ್ಟೇಟ್ಮೆಂಟಲ್ಲಿ ಏನಿದೆ, ಎಂಟರ್ 2 numbers. ಪ್ರಿಂಟ್ ಎಫ್ ಅಂದರೆ ಅದು ನಮ್ಮ ಔಟ್ಪುಟ್ ಸ್ಕ್ರೀನಲ್ಲಿ ಆ ಮೆಸೇಜ್ ಡಿಸ್ಪ್ಲೇ ಆಗಬೇಕು. ಈಗ ಔಟ್ಪುಟ್ ಸ್ಕ್ರೀನಲ್ಲಿ ಏನು ಮೆಸೇಜ್ ಬರುತ್ತೆ, ಅದರೊಳಗೆ ಕೊಟ್ಟಿರೋದೇನು, ಎಂಟರ್ 2 numbers. ಎಂಟರ್ 2 numbers ಆದಮೇಲೆ /n ಇದೆ. /n ಪ್ರಿಂಟ್ ಆಗಲ್ಲ. /n ಈಸ್ ನಥಿಂಗ್ ಬಟ್ ಇಟ್ ಎಂಟರ್ಸ್ ಟು ಅ ನ್ಯೂ ಲೈನ್. ಈ ಮೆಸೇಜ್ ಪ್ರಿಂಟ್ ಆಗಿ ಕರ್ಸರ್ ನ್ಯೂ ಲೈನಿಗೆ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಏನೇ ಪ್ರಿಂಟ್ ಆಗೋದಿದ್ರು ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಆಗುತ್ತೆ. ಈಗ ಎಂಟರ್ 2 numbers ಅಂದರೆ ಇದು ಮುಗೀತು, ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯಿತು. ನೆಕ್ಸ್ಟ್ ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಇದೆ. ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಕಂಟ್ರೋಲ್ ಸ್ಟ್ರಿಂಗಲ್ಲಿ ಎಷ್ಟು ಕಂಟ್ರೋಲ್ ಸ್ಟ್ರಿಂಗ್ ಕೊಟ್ಟಿದ್ದೀವಿ ನೋಡುತ್ತೆ, ಆಮೇಲೆ ಯಾವ ಟೈಪ್ ನೋಡುತ್ತೆ. ಇಲ್ಲಿ %d ಅಂದರೆ ಇಂಟಾ, ಆ್ಯಂಡ್ ಅಗೇನ್ ಅನದರ್ %d we have, that is also int. Now it waits for the input from the user. ಈಗ ಯೂಸರ್ ಏನು ಮಾಡಬೇಕು, 2 ಇಂಟೀಜರ್ ನಂಬರ್ನ ಕೀಬೋರ್ಡಿಂದ ಇನ್ಪುಟ್ ಮಾಡಬೇಕು. ಇಟ್ ವೇಟ್ಸ್. ನಾವು 2 ನಂಬರ್ ಕೊಡೋವರೆಗೂ ಕೂಡ ಅದೇನಾಗಲ್ಲ, ನೆಕ್ಸ್ಟ್ ಲೈನ್ ಏನಾಗಲ್ಲ, ಎಕ್ಸಿಕ್ಯೂಟ್ ಆಗಲ್ಲ. ಸೊ ಇಯರ್ ಐ ಆಮ್ ಗೋಯಿಂಗ್ ಟು ಎಂಟರ್ 2 numbers. ಸೊ ಈಗ ಫಸ್ಟ್ ನಂಬರ್ ನಾನೇನೋ 10 ಅಂತ ಏನೋ ಕೊಡ್ತೀನಿ. ದಿಸ್ ಈಸ್ ಅ ಫಸ್ಟ್ ನಂಬರ್ ಐ ಹ್ಯಾವ್ ಗಿವನ್. ಇಲ್ಲಿ 1 ಮತ್ತು 0 ಅಂತ ತೊಗೊಳ್ಳಲ್ಲ. ಇಲ್ಲಿ ಫಸ್ಟ್ ನಂಬರ್ ನಾನು ಏನು ಕೊಟ್ಟಿದ್ದೀನಿ, 10 ಕೊಟ್ಟಿದ್ದೀನಿ. ಈಗ ಇದು ಫಸ್ಟ್ %d ಆಯಿತು. ನೆಕ್ಸ್ಟ್ ಸೆಕೆಂಡ್ %d ನೀವು ಇನ್ನೊಂದು ನಂಬರ್ ಕೊಡಬೇಕಂತ ಹೇಳಿದ್ರೆ ನೀವು ಇಲ್ಲಿ ಸ್ಪೇಸ್ ಕೊಡಬೇಕು. ಕಂಟಿನ್ಯೂಸ್ ಆಗಿ ಕೊಟ್ಬಿಟ್ರೆ ಆ ನಂಬರು ಇದಕ್ಕೆ ಫಸ್ಟ್ಗೆ ಕನ್ಸಿಡರ್ ಆಗುತ್ತೆ. ಈಗ ಸೆಕೆಂಡ್ ನಂಬರ್ಗೆ ನೀವು ಸೆಕೆಂಡ್ ನಂಬರ್ ಕೊಡಬೇಕಂತ ಹೇಳಿದ್ರೆ ಐದರ್ ಎಂಟರ್ ಕೀ ಪ್ರೆಸ್ ಮಾಡಬೇಕು, ಆರ್ ಯು ಹ್ಯಾವ್ ಟು ಗಿವ್ ಅ ಸ್ಪೇಸ್. ಈಗ ನಾನು ಸ್ಪೇಸ್ ಟೈಪ್ ಮಾಡ್ತೀನಿ, ಸ್ಪೇಸ್ ಕೊಟ್ಟು ಸೆಕೆಂಡ್ ನಂಬರ್ ಕೊಡ್ತೀನಿ 5. ಈಗ 2 ನಂಬರ್ನ ನಾನು ಕೊಟ್ಟಾಯಿತು. ಐದರ್ ಎಂಟರ್ ಪ್ರೆಸ್ ಮಾಡಿ ಇನ್ನೊಂದು ನಂಬರ್ ಕೊಡ್ತೀರಾ, ಅಥವಾ ಸ್ಪೇಸ್ ಪ್ರೆಸ್ ಮಾಡಿ ಇನ್ನೊಂದು ನಂಬರ್ ಕೊಡ್ತೀರಾ. ಈಗ 2 ನಂಬರ್ ನಾನು ಕೊಟ್ಟಾಯಿತು. 10 is for first %d ಆ್ಯಂಡ್ 5 is for second %d. ಈಗ ಫಸ್ಟ್ %dಗೆ ಯಾವ ವೇರಿಯಬಲ್, ಫಸ್ಟ್ ವೇರಿಯಬಲ್ ಯಾವುದು, ಎ. ಈಗ ಎಯಲ್ಲಿ ಯಾವ್ದು ಸ್ಟೋರ್ ಆಗುತ್ತೆ, ಈಗ 10 ಸ್ಟೋರ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ %dಗೆ ವೇರಿಯಬಲ್ ಯಾವ್ದು ಕೊಟ್ಟಿದ್ದೀವಿ, ಬಿ. ಆಗ ಬಿಗೆ ಯಾವ ವೇರಿಯಬಲ್ ಸ್ಟೋರ್ ಆಗುತ್ತೆ, 5 ಸ್ಟೋರ್ ಆಗುತ್ತೆ. ದಿಸ್ ಈಸ್ ಹೌ ವಿ ಆರ್ ಗಿವಿಂಗ್ ಅ ನಂಬರ್ಸ್ ಥ್ರೂ ಅವೌಟ್ ಕೀಬೋರ್ಡ್. ಅರ್ಥ ಆಯ್ತಾ ಇದು? 2% ಅಂದರೆ 2 ನಂಬರ್ ಕೊಡಬೇಕು. 2 ನಂಬರ್ ಕೊಡ್ಬೇಕಾದ್ರೆ 2 ನಂಬರ್ನ ನೀವು ಸಪ್ರೇಟ್ ಮಾಡಬೇಕು. ಸಪ್ರೇಟ್ ಮಾಡೋಕ್ಕೆ ನೀವು ಸ್ಪೇಸ್ ಯೂಸ್ ಮಾಡ್ತೀರಾ ಅಥವಾ ಎಂಟರ್ ಕೀ ಕೊಡ್ತೀರಾ. ಈಗ ಫಸ್ಟ್ ನಂಬರ್ ಏನು ಕೊಟ್ಟಿರ್ತೀನಿ ಅದು ಫಸ್ಟ್ ವೇರಿಯಬಲಲ್ಲಿ ಸ್ಟೋರ್ ಆಗುತ್ತೆ. ಸೆಕೆಂಡ್ ನಂಬರ್ ಏನು ಕೊಟ್ಟಿರ್ತೀನಿ ಅದು ಸೆಕೆಂಡ್ ವೇರಿಯಬಲ್ ಸ್ಟೋರ್ ಆಗುತ್ತೆ. ನಾವು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ, 10 ಆ್ಯಂಡ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬಿ, 5. We finish with a scanf statement. Next c is equal to a plus b execute ಆಗುತ್ತೆ. c is equal to a plus b ಅಂದರೆ what is a, 10 and what is b, 5. It will perform 10 plus 5 that is 15 and c ಅಲ್ಲಿ ಯಾವ ವ್ಯಾಲ್ಯೂ ಸ್ಟೋರ್ ಆಗುತ್ತೆ, 15. ಈ ನೆಕ್ಸ್ಟ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಇದೆ. ಈ ಪ್ರಿಂಟ್ ಎಫ್ ಅಲ್ಲಿ ನೆಕ್ಸ್ಟ್ ವ್ಯಾಲ್ಯೂ ಏನು ಡಿಸ್ಪ್ಲೇ ಆಗುತ್ತೆ, ವ್ಯಾಲ್ಯೂ ಆಫ್ c is, what is the value of c, 15. This is our output. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಸಲ ಈ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಿ. ಈ ಪ್ರೋಗ್ರಾಮ್ ಇನ್ನೊಂದು ಸಲ ಎಕ್ಸಿಕ್ಯೂಟ್ ಆದಾಗ ಫಸ್ಟ್ ಸ್ಟೇಟ್ಮೆಂಟ್ ಏನು ಸಿಗುತ್ತೆ, ಎಂಟರ್ 2 numbers. ಈಗ ನಾನು ಇಲ್ಲಿ ಯಾವ 2 ನಂಬರ್ನ ಬೇಕಾದರೂ ಕೊಡ್ಬೋದು. ಈಗ ಫಾರ್ ಎಕ್ಸಾಂಪಲ್ 7 ಮತ್ತು 8 ಕೊಡ್ತೀನಿ. ಆಗ 7 is stored in a and 8 is stored in what, b. ಆಗ 7 + 8 ಅಂದರೆ ಎಷ್ಟಾಯಿತು, 15 ಆಯಿತು. ವ್ಯಾಲ್ಯೂ ಆಫ್ c is 15 ಬರುತ್ತೆ. ಈಗ ನಾನು ಇನ್ನೊಂದ್ಸಲ ಎಕ್ಸಿಕ್ಯೂಟ್ ಮಾಡ್ತೀನಿ. ಅವಾಗ ಮತ್ತೆ ಪ್ರೋಗ್ರಾಮಲ್ಲಿ ಔಟ್ಪುಟ್ ಏನು ಬರುತ್ತೆ, ಎಂಟರ್ 2 numbers. 30 ಮತ್ತು 6 ಕೊಡ್ತೀನಿ. 30 is stored in a and 6 is stored in b. And what will be the output, value of c is 36 ಅಂತ ಬರುತ್ತೆ. ಸೊ ಇಫ್ ಐ ಎಕ್ಸಿಕ್ಯೂಟ್ ದಿಸ್ ಪ್ರೋಗ್ರಾಮ್ ಎವ್ರಿ ಟೈಮ್ ನಾನು ಎಕ್ಸಿಕ್ಯೂಟ್ ಮಾಡಿದಾಗ ನಾನು ಬೇರೆ ಬೇರೆ ನಂಬರ್ಸ್ನ ಕೊಡ್ಬೋದು. ವೆದರ್ ಐ ಆಮ್ ಚೇಂಜಿಂಗ್ ಎನಿಥಿಂಗ್ ಇನ್ ದ ಪ್ರೋಗ್ರಾಮಲ್ಲಿ ಹೋಗ್ಬಿಟ್ಟು ನಾನು ಏನಾದರೂ ಚೇಂಜ್ ಮಾಡ್ತಾ ಇದ್ದೀನಾ, ಇಲ್ಲ. ಔಟ್ಪುಟ್ಟಲ್ಲಿ ನಾವು ಔಟ್ಪುಟ್ ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ನಾವು ಬೇರೆ ಬೇರೆ ವ್ಯಾಲ್ಯೂಸ್ ಕೊಡ್ತಾ ಇರೋದು. ಬಟ್ ಈ ಥರ ನಾನು ಪ್ರೋಗ್ರಾಮ್ ಬರೆದ್ರೆ ಎವ್ರಿ ಟೈಮ್ ಈ 6 ಮತ್ತು 3ನ ಆ್ಯಡ್ ಆಗುತ್ತೆ. ನಿಮಗೆ ಬೇರೆ ಬೇರೆ ನಂಬರ್ಸ್ ಬೇಕು ಅಂದರೆ ನೀವು ಪ್ರೋಗ್ರಾಮ್ಗೆ ಹೋಗಿ ಈ ವ್ಯಾಲ್ಯೂಸ್ನ ಚೇಂಜ್ ಮಾಡಬೇಕು.
But here, without changing the program, I can give a different values at the time of execution. This is nothing but what? Reading data from the what? Keyboard. Thank you.